ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ತಗೊಂಡು ಬಂದಿರೋಂಥ ಟಾಪಿಕ್ಕು ತುಂಬಾನೇ ಒಂದು ಡಿಮ್ಯಾಂಡ್ ಅಲ್ಲಿ ಇರೋಂಥ ಟಾಪಿಕ್ ಅನ್ನ ತಗೊಂಡು ಬಂದಿದ್ದೀನಿ. ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿ ನಮಗೆ ಇದು ಬೇಕಾಗಿರುವಂಥ ಟಾಪಿಕ್ನ ನಾನು ತಗೊಂಡು ಬಂದಿದ್ದೀನಿ. ಸೊ ಯಾವುದಾದ್ರು ಟಾಪಿಕ್ ಅಂತ ಹೇಳಿದ್ರೆ ಪ್ರೀತಿ, ಲವ್ ಬಗ್ಗೆ ನಾವು ತಗೊಂಡು ಬಂದಿದ್ದೀನಿ. ಸೊ ಈ ಪ್ರೀತಿ ಅನ್ನುವಂಥದ್ದು ನಮಗೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ನಮಗೆ ಪ್ರೀತಿ ವಿಶ್ವಾಸ ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಅದು ಫ್ಯಾಮಿಲಿನೇ ಅಲ್ಲ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನಮ್ದು ಬಿಡಿ ಮದುವೆ ಆಗಿ 15 ವರ್ಷ ಆಯಿತು, 20 ವರ್ಷ ಆಯಿತು, ಬರೀ ಪ್ರಾಬ್ಲಮ್ಸೇ, ಇನ್ನೇನು ನಮಗೆ ಪ್ರೀತಿ ಅಂತಾನು ಸುಮಾರು ಜನ ನನ್ನ ಕ್ಲೈಂಟ್ಸು ಸ್ಟೂಡೆಂಟ್ಸ್ಗಳು ಮಾತಾಡಿರೋರು ಇದ್ದಾರೆ. ಹಾಗೆ ಇನ್ನು ಮದುವೆ ಆಗಿ ಶುರುನಲ್ಲೇನೆ ಇದು ಈ ಥರ ಎಕ್ಸ್ಟ್ರೀಮ್ ಆದರೆ ಇನ್ನೊಂದು ಥರ ಎಕ್ಸ್ಟ್ರೀಮ್ ಇದೆ. ಮದುವೆಯಾಗಿ 1 ತಿಂಗಳು 2 ತಿಂಗಳಲ್ಲೇನೆ ಪ್ರೀತಿಯನ್ನು ಕಳ್ಕೊಂಡ್ಬಿಟ್ಟಿರೋರು ಸಹ ನಮ್ಮ ಕ್ಲೈಂಟ್ಸ್ಗಳು ನಮ್ಮ ಹತ್ರ ರೆಮಿಡಿಗೋಸ್ಕರ ಬಂದಿರೋರು ಇದ್ದಾರೆ. ಹಾಗಾದರೆ ನಮ್ಮ ಜೀವನಕ್ಕೆ ಪ್ರೀತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಪ್ರೀತಿ ಇತ್ತು ಅಂತ ಹೇಳಿದ್ರೆ ನಾವು ಪ್ರಪಂಚವನ್ನೇ ಗೆಲ್ಲೋ ಅಷ್ಟು ಅದಕ್ಕೆ ತಾಕತ್ತಿದೆ. ನಮ್ಮಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕರೆಕ್ಟಾಗಿ ಪ್ರೀತಿ ಒಬ್ರಿಗೊಬ್ರಿಗೆ ಪ್ರೀತಿಯನ್ನು ಹಂಚ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೇ ಕಷ್ಟಗಳು ಬಂದರು ನಷ್ಟಗಳು ಬಂದರು ಅಂದರೆ ಲೈಫಲ್ಲಿ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಾಗೆ ಸಾಕಷ್ಟು ಡೌನ್ಫಾಲ್ಸ್ ಇದ್ದಾಗ ಸೊ ಈ ಪ್ರೀತಿ ಅನ್ನೋವಂಥದ್ದು ನಮ್ಮನ್ನ ಇನ್ನೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮನ್ನ ಇನ್ನೂ ಒಂದು ಮಾಡುತ್ತೆ ವಿನಃ ಪ್ರೀತಿ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ಏನಿದ್ರೂ ಅದು ವೇಸ್ಟು ಅನ್ನೋ ಥರ ಆಗೋಗಿದೆ. ಹಾಗಿದ್ದಾಗ ನಮಗೆ ಇಟ್ಸ್ ಅ ಯೂನಿವರ್ಸಲ್ ಆಗಿ ಒಂದು ಟ್ರುತ್ ಇದೆ. ಏನಪ್ಪ ಅದು ಟ್ರುತ್ ಅಂತ ಹೇಳಿದ್ರೆ ಪ್ರೀತಿನೇ ಅಂದರೆ ಈ ವಿಶ್ವಕ್ಕೆ ನಾವು ಪ್ರೀತಿ ಒಂದು ಕೊಟ್ಟರೆ ಆ ಪ್ರೀತಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲೂ ನಾವು ಸನಾತನಿಗಳು ಪ್ರೀತಿಯ ವಿಚಾರ ಬಂದ ತಕ್ಷಣ ರಾಧಾಕೃಷ್ಣ ಅಂತ ನಾವು ನೆನೆಸ್ಕೊಂಡ್ರೆ ಅವರ ಮುಂದೆ ಯಾವುದೂ ಪ್ರೀತಿಗೆ ಸಾಟಿ ಇಲ್ಲ. ಪ್ರೀತಿ ಅಂದರೆ ರಾಧಾಕೃಷ್ಣ ಅಂದರೆ ಪ್ರೀತಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ಸೊ ಅಷ್ಟೊಂದು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಪ್ರೀತಿಯ ಬಗ್ಗೆ ಸಾಕಷ್ಟು ನಾವು ಇದನ್ನು ನೋಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಸತಿಗೆ ದಹನ ಆದ ತಕ್ಷಣ ಶಿವ ತನ್ನ ಪ್ರೀತಿಯನ್ನು ತನ್ನ ಒಂದು ಪ್ರೀತಿಯ ಒಂದು ಹೆಂಡತಿಯನ್ನ ಅಗ್ನಿಗೆ ಆಹುತಿ ಆದಾಗ ಏನೇನೆಲ್ಲ ಯಾವ ರೀತಿಯಾಗಿ ಒಂದು ನಡೀತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಭಗವಂತನೇ ನಮಗೆ ತೋರಿಸ್ಕೊಟ್ಟಿರುವಂಥದ್ದು ಶ್ರೀನಿವಾಸ ಕಲ್ಯಾಣ, ಹಾಗೆ ಪಾರ್ವತಿ ಕಲ್ಯಾಣ, ರಾಧಾಕೃಷ್ಣ ಕಲ್ಯಾಣ, ಈ ಥರದ್ದೆಲ್ಲವೂ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಸ್ಬೆಂಡ್ ಆ್ಯಂಡ್ ವೈಫು ಅಷ್ಟು ಸುಲಭದ ಮಾತಲ್ಲ. ಅವರು ಸಾಕ್ಷಾತ್ ಭಗವಂತನ ಅಂಶದಲ್ಲಿಯೇ ನಾವು ಮನೆಯಲ್ಲಿ ಸತಿಪತಿಗಳು ಅಂತ ನಾವೇನು ಇರ್ತೀವಿ ಅಲ್ವಾ, ಮನೆಯಲ್ಲಿಯೇ ನಾವು ಒಂದು ಭಗವಂತನ ಒಂದು ಅಂಶದಲ್ಲೇ ಇರುವಂಥ ಒಂದು ಸಂಬಂಧ, ಅದಕ್ಕೆ ಒಂದು ದೈವಿಕ ಒಂದು ಸಂಬಂಧ ಅಂತಲೂ ಕರೆಯುವಂಥದ್ದು, ಒಂದು ತುಂಬ ಶ್ರೇಷ್ಠವಾದ ಸಂಬಂಧ ಅಂತಲೂ ಕರೆಯುವಂಥದ್ದು. ಇಂಥ ಸಂಬಂಧಗಳಲ್ಲಿ ಬಿರುಕು ಬಂದಾಗ, ಇಂಥ ಸಂಬಂಧಗಳಲ್ಲಿ ನಮಗೆ ಆಸಕ್ತಿನೇ ಕಳ್ಕೊಂಡಾಗ ಏನಾಗತ್ತೆ, ನಾವು ಕೆಲವೊಂದು ರೆಮಿಡೀಸ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಏನೆಲ್ಲ ಆ ರೆಮಿಡೀಸ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಾವು ಸಾಕಷ್ಟು ಮ್ಯಾನಿಫೆಸ್ಟೇಷನ್ನು, ಸ್ವಿಚ್ ವರ್ಡ್ಸು, ಸ್ವಿಚ್ ಕೋಡು, ಹಾಗೆ ವೇದಿಕ್ ಸ್ವಿಚ್ ವರ್ಡ್ಸು ಇದನ್ನೆಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ಎನರ್ಜಿ ಸರ್ಕಲ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀವಿ. ಈ ಎನರ್ಜಿ ಸರ್ಕಲ್ ಅಂದರೆ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಿರೋ ಅಂಥದ್ದು ಈ ಒಂದು ಎನರ್ಜಿ ಸರ್ಕಲ್. ಎನರ್ಜಿ ಸರ್ಕಲ್ ಅಂದ ತಕ್ಷಣ ಸರ್ಕಲ್ ಅನ್ನುವಂಥದ್ದು ಅದು ರೌಂಡ್ ಅಂತ ನಾವು ಮಾತಾಡ್ತೀವಿ, ಆದರೆ ಇದನ್ನ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ನಿಮ್ಮನ್ನ ನೀವು ಒಂದು ಸರ್ಕಲ್ ಮಾಡ್ಕೊಳ್ಳಿ ಅಂತೀವಿ, ಆದರೆ ಅದು ಯಾವ ಶೇಪಲ್ಲಿ ಆದ್ರೂ ಇರ್ಬೋದು. ಹಾಗೆ ಇಲ್ಲಿ ನಾನು ನಿಮ್ಮ ಪ್ರೀತಿಯ ಒಂದು ಸರ್ಕಲ್ ಅನ್ನ ನೀವು ಮಾಡ್ಕೊಳ್ಳಿ, ಎನರ್ಜಿಯನ್ನ ನೀವು ಮಾಡ್ಕೊಳ್ಳಿ ಅಂದಾಗ ನಾನು ಇಲ್ಲಿ ಪಿಂಕ್ ಕಲರ್ ಪೆನ್ನಲ್ಲಿನೇ ನಾನು ನಿಮಗೆ ಒಂದು ಹಾರ್ಟ್ ಸಿಂಬಲ್ ಅನ್ನ ಬರೆದಿದ್ದೀನಿ. ಈ ಹಾರ್ಟ್ ಸಿಂಬಲ್ ಅಲ್ಲಿ ಮೊದಲನೇದಾಗಿ ನಿಮ್ಮ ನೇಮು ಮತ್ತೆ ಪಾರ್ಟ್ನರ್ ನೇಮ್ ಅಂತ ಬರೆದಿದ್ದೀನಿ. ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ನೇಮನ್ನ ನೀವು ಇದ್ರೊಳಗೆ ಬರ್ಕೊಳ್ಬೇಕಾಗತ್ತೆ. ಸೊ ಹಸ್ಬೆಂಡ್ ಅಂಡ್ ವೈಫ್ ನೇಮನ್ನ ಬರ್ಕೊಂಡು ನೀವು ಇಲ್ಲಿ ತುಂಬಾ ಇಂಪಾರ್ಟೆಂಟು ಯಾವುದು ಅಂತ ಹೇಳಿದ್ರೆ
ನಿಮಗೆ ವೂಲ್ಫ್ ಬ್ರಿಂಗ್ ಆನ್ ಲವ್ ಡಿವೈನ್ ಅನ್ನುವಂಥ ಸ್ವಿಚ್ ವರ್ಡ್ ಅನ್ನ ನೀವು ಹೇಳ್ಕೊಳ್ಬೇಕಾಗತ್ತೆ. ಏನು? ವೂಲ್ಫ್ ಬ್ರಿಂಗ್ ಆನ್ ಲವ್ ಡಿವೈನ್ ಅನ್ನುವಂಥ ವೂಲ್ಫ್ ಇಂದ ನಾವು ಸಾಕಷ್ಟು ಸ್ವಿಚ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಒಂದು ಸ್ವಿಚ್ ವರ್ಡ್ ನಿಮಗೆ ಇದನ್ನ ನಾವು ಏನ್ ಮಾಡ್ಬೇಕು, ಇವಾಗ ನೋಡಿ ಎಲ್ಲರೂ ನಾವು 2026 ಅಂದ ತಕ್ಷಣನೇ ಜನವರಿ 1 ನಾವೆಲ್ಲರೂ ವಿಷನ್ ಬೋರ್ಡ್ ಮಾಡಬೇಕು ಅಂತ ಎಲ್ಲರೂ ಮಾಡ್ಕೊಂಡಿರ್ತಾರೆ. ಸೊ ನನಗೂ ಸಾಕಷ್ಟು ಜನ ನಾವು ವಿಷನ್ ಬೋರ್ಡ್ ಮಾಡಬೇಕಿತ್ತು ಮ್ಯಾಮ್, ನೀವು ಯಾಕೆ ನಿಮ್ಮ ಚಾನಲಲ್ಲಿ ಇನ್ನೂ ತೋರಿಸಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಇರೋದ್ರಿಂದ ನಾನು ವಿಷನ್ ಬೋರ್ಡ್ ತೋರಿಸಿಲ್ಲ. ಬಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಒಂದಷ್ಟು ಜನ ಕಮೆಂಟ್ ಮುಖಾಂತರ ಕೇಳಿದ್ರೆ ಮಾತ್ರ ನಾನು ವಿಷನ್ ಬೋರ್ಡ್ ಅನ್ನ ತೋರಿಸ್ಕೊಡ್ತೀನಿ. ನನ್ನ ಪ್ರಕಾರ ಆಲ್ಮೋಸ್ಟ್ ನಿಮಗೆ ಇಷ್ಟರವರೆಗೆ ನೀವು ವಿಷನ್ ಬೋರ್ಡ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬಟ್ ಇನ್ನೂ ಯಾರಿಗಾದ್ರೂ ವಿಷನ್ ಬೋರ್ಡ್ ಬೇಕಿದ್ರೆ, ತುಂಬಾ ಜನ ಕೇಳಿದ್ರೆ ಮಾತ್ರ ನಾನು ವಿಷನ್ ಬೋರ್ಡ್ ಅನ್ನ ತೋರಿಸ್ಕೊಡ್ತೀನಿ. ಬಟ್ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫಿಗೆ ಅಂತಾನೆ ಇದು ಕೂಡ ಒಂದು ವಿಷನ್ ಬೋರ್ಡ್. ನೀವು ನಿಮ್ಮ ಬೆಡ್ರೂಮ್ ಅಲ್ಲಿ ಇದನ್ನ ನೀವು ಬರ್ಕೊಂಡು ನೀವು ಇಲ್ಲಿ ನಿಮ್ಮ ನೇಮು ಮತ್ತೆ ಪಾರ್ಟ್ನರ್ ನೇಮ್, ಅಂದ್ರೆ ಇಲ್ಲಿ ವೈಫ್ ನೇಮ್ ಆದ್ರೆ ಹಸ್ಬೆಂಡ್ ನೇಮ್ ಆದ್ರೆ ವೈಫ್ ನೇಮ್, ಇನ್ನ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಿಮ್ಮಿಬ್ರು ಫೋಟೋವನ್ನ ಇದರಲ್ಲಿ ನೀವು ಸ್ಟಿಕ್ ಮಾಡಿಕೊಂಡು ನಿಮಗೆ ಕಣ್ಣಿಗೆ ಕಾಣೋ ತರ ವಾಲ್ ಮೇಲಾದ್ರೂ ಕಬೋರ್ಡ್ ಮೇಲಾದ್ರೂ ಇದನ್ನ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಿದಾಗ ಇಲ್ಲಿ ನೀವು ಈ ಒಂದು ಪವರ್ಫುಲ್ ಆಗಿರುವಂತ ಈ ಸ್ವಿಚ್ ವರ್ಡ್ ಅನ್ನ ಬರ್ದಿರಿ. ಇದನ್ನ ನೀವು ನಿಮ್ಮ ಕಬೋರ್ಡ್ ಮೇಲಾದ್ರೂ ವಾಲ್ ಮೇಲಾದ್ರೂ ಸ್ಟಿಕ್ ಮಾಡಿ, ನಿಮ್ಗೆ ದಿನ ನೀವು ಆ ರೂಮಿಗೆ ಹೋದಾಗೆಲ್ಲ ನೀವು ನಿಮ್ಮ ಹಸ್ಬೆಂಡು ಒಂದು ಪ್ರೀತಿಯಲ್ಲಿದ್ದೀರಿ, ಒಂದು ವಿಶ್ವಾಸದಲ್ಲಿದ್ದೀರಿ, ಸ್ನೇಹದಲ್ಲಿದ್ದೀರಿ ಅಂತ ಹೇಳಿ ನಿಮಗೆ ನೀವು ಯಾವಾಗ್ಲೂ ಹೇಳ್ಕೊಳ್ತಾ ಇದ್ರೆ ಈ ಒಂದು ವೂಲ್ಫ್ನ ಒಂದು ಸ್ವಿಚ್ ವರ್ಡ್ ಅನ್ನ ನಾವೇನ್ ಕೊಟ್ಟಿದೀವಿ, ಇದನ್ನ ವೂಲ್ಫ್ ಬ್ರಿಂಗ್ ಆನ್ ಲವ್ ಡಿವೈನ್ ಅನ್ನುವಂಥದ್ದನ್ನ ಮಿನಿಮಮ್ ಅಂದ್ರೂ 51 ಟೈಮ್ಸ್ ನೈಟ್ ಮಲಗೋ ಸಂದರ್ಭದಲ್ಲಿ 51 ಟೈಮ್ನ ಚಾಂಟ್ ಮಾಡಿಕೊಂಡು ಹಾಗೆ ಕಣ್ಣು ಮುಚ್ಕೊಂಡು ನೀವು ನಿಮ್ಮ ಹಸ್ಬೆಂಡು ತುಂಬಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ, ಒಂದು ಕೇರಿಂಗ್ ಅಲ್ಲಿ ಇದೀವಿ, ಲವ್ ಶೇರಿಂಗ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನಾವು ಒಂದು ಶೇರ್ ಅಂಡ್ ಕೇರಿಂಗ್ ಅಲ್ಲಿ ಇದ್ದೀವಿ ಅನ್ನೋಂಥದ್ದನ್ನ ವಿಜುವಲೈಸ್ ಮಾಡ್ಕೊಂಡು ಈ ಒಂದು ನಾನು ಕೊಟ್ಟಿರೋಂಥ ವೆರಿ ಮಿರಾಕ್ಯುಲಸ್ ಆಗಿ ವರ್ಕ್ ಆಗುವಂತ ಈ ವೂಲ್ಫ್ ನ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣನೂ ಇದೊಂದು 50 ಟೈಮ್ಸ್ ನ ಮಾಡ್ಕೊಳ್ಳಿ. ಮತ್ತೆ ಮನೆಯಲ್ಲಿ ಇರುವಾಗ ನಿಮಗೆ ಸಮಯ ಸಿಕ್ಕಾಗೆಲ್ಲ ನೀವು ಇದನ್ನ ಚಾಂಟ್ ಮಾಡಿದ ನಂತರ ಕಣ್ಣು ಮುಚ್ಕೊಂಡು ನೀವು ಇದನ್ನ ವಿಜುವಲೈಸ್ ಮಾಡ್ತಾ ಹೋಗ್ಬೇಕು. ವಿಜುವಲೈಸ್ ಮಾಡ್ತಾ ಅಂದ್ರೆ ನೀವು ನಿಮ್ಮ ಹಸ್ಬೆಂಡ್ ತುಂಬಾ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಇದ್ದೀರಿ, ಸ್ನೇಹದಿಂದ ಇದ್ದೀರಿ, ಏನೇ ಮನೆಯಲ್ಲಿ ಯಾವುದೇ ಒಂದು ಸಂದರ್ಭ ಎಷ್ಟೇ ಡೌನ್ಫಾಲ್ ಆದ್ರೂ ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ ಅನ್ನೋಂಥದ್ದು ವಿಜುವಲೈಸ್ ಮಾಡಬೇಕು. ಎಷ್ಟೇ ಸಂತೋಷದ ಸಂಭ್ರಮ ಬಂದ್ರು ಒಬ್ರನ್ನೊಬ್ರನ್ನು ಬಿಟ್ಕೊಡ್ದೇನೆ ನೀವು ಸೆಲೆಬ್ರೇಟ್ ಮಾಡ್ತೀರಾ, ಮನೆಯನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ. ಇದೆಲ್ಲವನ್ನು ನೀವು ವಿಜುವಲೈಸ್ ಮಾಡ್ತಾ ನೋಡಿ, ನಿಮ್ಮ 2026ನೇ ಈ ಒಂದು ಜಸ್ಟ್ ನೀವೊಂದು ಸ್ಟಿಕ್ ಮಾಡ್ತೀರಿ, ಈ ಒಂದು ವಿಷನ್ ಬೋರ್ಡ್ ನಿಮ್ಮನ್ನ ಯಾವ ರೀತಿ ನಿಮಗೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವುದೇ ತರದ ಬಿರುಕುಗಳಿದ್ರು, ನೋವಿದ್ರು, ಅನಾರೋಗ್ಯ ಇದ್ರು, ತೊಂದರೆಗಳಿದ್ರು ಒಬ್ರಿಗೊಬ್ರು ನೀವು ಅಷ್ಟು ಹತ್ತಿರ ಆಗ್ತೀರಾ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ಇದನ್ನ ನೀವು ಮಾಡ್ಕೊಂಡು ನೋಡಿ ಅಂತಾನೆ ಹೇಳುವಂಥದ್ದು. ಹಾಗೆ ನೀವು ಇಲ್ಲಿ ನಾನು ಈ ಲವ್ ಮ್ಯಾಟರ್ ಅಂತ ಬಂದಾಗೆಲ್ಲ ನಾವು ಒಂದು ಡಿವೈನ್ ಆಗಿ ತಗೊಳ್ಳೋವಂಥದ್ದು ಪಿಂಕ್ ಕಲರ್. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಪಿಂಕ್ ಕಲರ್ ಕ್ಯಾಂಡಲ್ ಅನ್ನ ತಗೊಂಡಿದ್ದೀನಿ. ಸೊ ಸಾಕಷ್ಟು ಪಿಂಕ್ ನಾವು ಕ್ಯಾಂಡಲ್ಸ್ ಮ್ಯಾಜಿಕ್ ಕ್ಲಾಸ್ ಮಾಡೋದ್ರಿಂದ, ಕ್ಯಾಂಡಲ್ ರೆಮಿಡೀಸ್ ಕೊಡೋದ್ರಿಂದ ನಾವು ಸಾಕಷ್ಟು ಕ್ಯಾಂಡಲ್ಸ್ ಅನ್ನ ಇಟ್ಕೊಂಡಿರ್ತೀವಿ. ನೋಡಿ, ಪಿಂಕ್ ಕಲರ್ ಕ್ಯಾಂಡಲ್ ಅಂತ ಹೇಳಿದ್ರೆ ನೋ ಮ್ಯಾಟರ್ ಅದು ಶೇಪ್ ಯಾವ ತರನಾದ್ರೂ ಇರ್ಬೋದು, ಯಾವ ತರನಾದ್ರೂ ಇರ್ಬೋದು. ನನ್ನ ಪ್ರಕಾರ ನೀವು ಒಂದು ಸ್ಮಾಲ್ ಕ್ಯಾಂಡಲ್ ತಗೊಂಡ್ರೆ ಇದರಲ್ಲಿ ಹಾರ್ಟ್ ಅಲ್ಲಿ ಇರುವಂತ ಕ್ಯಾಂಡಲ್ ಸಿಗುತ್ತೆ, ಸ್ಮಾಲ್ ಕ್ಯಾಂಡಲ್ ಸಿಗುತ್ತೆ, ಟೀ ಕ್ಯಾಂಡಲ್ ಸಿಗುತ್ತೆ, ಎನಿಥಿಂಗ್. ನೀವು ಈ ಕ್ಯಾಂಡಲ್ ನ ತಗೊಂಡ್ರೆ ಒಂದ್ಸತಿ ನೀವು ಹಚ್ಚಿದ್ಮೇಲೆ ನಿಮ್ಮ ವಿಶ್ ಫುಲ್ಫಿಲ್ ಆಗೋ ತನಕನೂ ಇದನ್ನ ನಾವು ಬ್ಲೋ ಮಾಡಿ ಹಾರಿಸಬಾರ್ದು, ಊದ್ಬಿಟ್ಟು ಹಾರಿಸಬಾರ್ದು. ಸೊ ಹೀಗಿರುವಾಗ ನಿಮ್ಗೆ ಏನು ಅಂದ್ರೆ ಈ ಸೈಜಿನ ಅಥವಾ ಟೀ ಕ್ಯಾಂಡಲ್ಸ್, ಅದರಲ್ಲೇ ನಿಮ್ಗೆ ಹಾರ್ಟ್ ಶೇಪ್ ಇರುವಂತ ಕ್ಯಾಂಡಲ್ಸ್ ಎಲ್ಲ ಸಿಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಅದನ್ನ ಮಾಡ್ಕೋಬಹುದು. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಮೇಲೆ ನೀವು ಏನಂತ ಬರಿಬೇಕು ಅಂತ ಹೇಳಿದ್ರೆ ನೀವು
ನಾನು ಹಸ್ಬೆಂಡ್ ಆದ್ರೆ ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತೇನೆ, ಧನ್ಯವಾದಗಳು ಯೂನಿವರ್ಸ್ ಅಂತ ನೀವು ಬರಿಬೇಕಾಗತ್ತೆ. ಯಾವ ರೀತಿ ಬರಿಬೇಕು? ಒಂದು ಟೂತ್ ಪಿಕ್ ಆದ್ರೂ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಒಂದು ಸ್ಮಾಲ್ ನೀಡಲ್ ತಗೊಂಡ್ಬಿಟ್ಟು ಇದ್ರ ಮೇಲೆ ಕಾರ್ವಿಂಗ್ ಮಾಡಬೇಕು. ಕೊನೆಗೆ ಇನ್ನೂ ಒಂದು ಹೇಳ್ತೀನಿ, ಯಾವ್ದಾದ್ರು ಮೈಕ್ರೋಟಿಕ್ ಪೆನ್ ಇತ್ತು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನೀವು ಬರಿಬಹುದು. ಅಯ್ಯೋ ನಾವು ಬರಿಬೇಕಾದ್ರೆ ಇದ್ರಲ್ಲಿ ಕಾಣಿಸ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನೀವು ಏನನ್ನು ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಬರೀರಿ ನೀವು, ಓಕೆನಾ? ಇದನ್ನ ಕಾರ್ವಿಂಗ್ ಅಂತ ಹೇಳ್ತೀವಿ. ಇದನ್ನ ನೀವು ಬರೆದು ಬಿಟ್ಟು ಹಸ್ಬೆಂಡ್ ಇದ್ರೆ ವೈಫ್ ಮಾಡ್ಕೊಳ್ಳಿ, ವೈಫ್ ಇದ್ರೆ ಹಸ್ಬೆಂಡ್ ಮಾಡ್ಕೊಳ್ಳಿ. ಇದನ್ನ ನೀವು ಕ್ಯಾಂಡಲ್ ನ ಹಚ್ಬಿಟ್ಟು ಹಾಗೆ ಒಂದು ಸ್ಟಿಕ್ ಮಾಡಿ ಒಂದು ಕಡೆಗೆ ಇಟ್ಕೊಂಡು ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ತುಂಬಾ ಲವಿಂಗ್, ಕೇರಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ ಅಂತ ಹೇಳಿ ವಿಜುವಲೈಸ್ ಮಾಡ್ತಾ ಹೋಗಿ. ಒಬ್ರಿಗೊಬ್ರು ನಾವು ಬಿಟ್ಟು ಬದುಕ್ತಾನೆ ಇಲ್ಲ, ಏನೇ ಕಷ್ಟ ಬಂದ್ರು ಜೊತೆಲಿದ್ದೀವಿ, ಪ್ರೀತಿ ಬಂದ್ರು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತೇಳಿ ನೀವು ಅದನ್ನ ವಿಜುವಲೈಸ್ ಮಾಡ್ತಾ 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 ಈ ಕ್ಯಾಂಡಲ್ ಅನ್ನ ನೀವು ಲೈಟ್ ಮಾಡಿ. ಇದಾಗಿ ಇದೇ ಒಂದು ಫುಲ್ ಹುರಿದು ತಣ್ಣಗಾಗ್ಬೇಕೆ ವಿನಃ ನೀವು ಮಧ್ಯದಲ್ಲಿ ಬ್ಲೋ ಮಾಡಬೇಡಿ. ಸೊ ಈ ಕ್ಯಾಂಡಲ್ ಲೈಟ್ ಅನ್ನ ಯಾರೆಲ್ಲ ಮಾಡಿ ವಿಜುವಲೈಸ್ ಮಾಡ್ತೀರೋ, ಇದ್ರ ಮುಂದೆ ಕುತ್ಕೊಂಡು ವಿಶಸ್ ನ ನೀವು ಹೇಳ್ಕೊಳ್ತೀರೋ, ಡೆಫಿನೆಟ್ ಆಗಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಬಟ್ಟೆ ಬಾಂಡಿಂಗ್ ಶುರು ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗುತ್ತೆ. ನೀವು ಮಾಡಿ ಸ್ವಲ್ಪ ದಿನ ನೋಡಿ, ಈ ಕ್ಯಾಂಡಲ್ ಈಗ ನೀವು ಕೇಳ್ತೀರಾ ಎಷ್ಟು ದಿನ ಮಾಡಬೇಕು ಅಂತ ಹೇಳಿ. ಸ್ವಲ್ಪ ನೀವೇನಾದ್ರೂ ಮನಸ್ತಾಪಗಳಿತ್ತು, ಗಲಾಟೆಗಳಿತ್ತು, ಜಗಳಗಳಿತ್ತು, ತುಂಬಾ ಬಿರುಕು ಬಿಟ್ಟಿತ್ತು ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಅಂದ್ರೆ ದಿನ ಮಾಡಿ, ಒಂದು 7 ದಿನ ಮಾಡಿ, 14 ದಿನ ಮಾಡಿ, 21 ದಿನ ಮಾಡಿ, ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಅಂದ್ರೆ ವೀಕ್ಲಿ ಒನ್ಸ್ ನೀವು ಇದನ್ನ ಮಾಡ್ತಾ ಹೋಗಿ. ಯಾಕೆ ನಾವು ವೀಕ್ಲಿ ಒನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಚೆನ್ನಾಗಿರೋರ್ ಮೇಲೂ ಕಣ್ಣು ಹಾಕ್ತಾರೆ, ಕೆಟ್ಟ ದೃಷ್ಟಿ ಈವಿಲ್ ಐ ಬೀಳ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಕಿರಿಕಿರಿ ಶುರು ಆಗುತ್ತೆ ಮನೆಯಲ್ಲಿ. ಅಂತ ಸಂದರ್ಭದಲ್ಲಿ ಈ ವೀಕ್ಲಿ ಒನ್ಸ್ ಕ್ಯಾಂಡಲ್ ಅನ್ನ ಬರ್ನ್ ಮಾಡ್ತಾ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಕೊಟ್ಟಿರೋಂತ ಈ ಒಂದು ವೂಲ್ಫಿನ ಒಂದು ವೆರಿ ಪವರ್ಫುಲ್ ಹಾಗೂ ಮಿರಾಕ್ಯುಲಸ್ ಆಗಿರುವಂತ ಹಾಗೂ ಪ್ರೀತಿಯನ್ನ ಹಂಚೋ ಅಂತ ಈ ಒಂದು ವೂಲ್ಫ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಇದೆರಡನ್ನೂ ಉಪಯೋಗ ಮಾಡಿಕೊಂಡು ಗಂಡ ಹೆಂಡತಿಯ ಸಂಬಂಧ ಒಂದು ಹೆಲ್ದಿ ರಿಲೇಶನ್ಶಿಪ್ ಆಗಲಿ, ಹಾಗೆ ಲವಿಂಗ್, ಕೇರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಲಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಾ ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಹೈಪ್ ಕೊಡೋದನ್ನ ಮರಿಬೇಡಿ. ಹಾಗೆ ಮುಂದೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗ್ಬರಲ್ಲ. ನಮಸ್ಕಾರ.